ವಿಡಿಯೋ ಕಾಲ್ನಲ್ಲಿ ಮುನಿ ಜುಮ್ ಮಾಯ ವಿಡಿಯೋ ಕಾಲ್ ಮಾಡಿ ಬಿಚ್ಚು ತೋರಿಸುವಂತ ಹಿಂಸೆಯನ್ನ ಕೊಡ್ತಾ ಇದ್ರು. ಶಾಸಕ ಮುನಿರತ್ನ ಪ್ರಜ್ವಲ್ ರೇವಣ್ಣ ಪಾರ್ಟ್ 2. ಕೋವಿಡ್ ವೇಳೆ ಆತ್ಮೀಯತೆ ಬೆಳೆಸಿಕೊಂಡಿದ್ರು ಮುನಿರತ್ನ. ಆಗಾಗ ವಿಡಿಯೋ ಕಾಲ್ ಮಾಡಿ ಮುನಿರತ್ನ ಮಾತನಾಡ್ತಾ ಇದ್ರು. ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಒತ್ತಾಯವನ್ನ ಮಾಡ್ತಾ ಇದ್ರು ಆ ಮಹಿಳೆಗೆ. ರೆಸಾರ್ಟ್ ಒಂದಕ್ಕೆ ಬರಲು ಹೇಳ್ತಾ ಇದ್ರು ಮುನಿರತ್ನ. ರೆಸಾರ್ಟ್ಗೆ ಹೋದಾಗ ಮೊದಲು ತಬ್ಬಿಕೊಳ್ತಾ ಇದ್ರು. ಬೇಡ ಅಂತ ಅಂದ್ರೆ ರಾಜಕೀಯದಲ್ಲಿ ಇವೆಲ್ಲ ಕಾಮನ್. ಹಾಗೆ ಪುಸಲಾಯಿಸಿ ಮೈ ಮೇಲೆ ಎರಗಿದ್ದ ಮುನಿರತ್ನ. ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರು. ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವ ವಿಡಿಯೋ ಎಡಿಟ್ ಮಾಡಿ ಹಂಚುತ್ತೇನೆ ಅಂತ ಹೆದರಿಸಿದ್ರು ಮುನಿರತ್ನ. ವಿಡಿಯೋ ಇಟ್ಟುಕೊಂಡು ಹಲವು ಬಾರಿ ಮುನಿರತ್ನ ರೇಪ್ ಕೂಡ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮಹಿಳೆ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ರತಿ ಕ್ರೀಡೆಗಳ ಬಗ್ಗೆ ಮಹಿಳೆ ಉಲ್ಲೇಖ ಮಾಡಿರೋದು ಗಮನಿಸ್ತಾ ಇದ್ವಿ. ಶಾಸಕ ಮುನಿರತ್ನ ಅವರ ಕರಾಳ ಮುಖವನ್ನ ಪ್ರಜ್ವಲ್ ರೇವಣ್ಣ ಪಾರ್ಟ್ 2 ಅಂತಾನೆ ಕರೀತಾ ಇದ್ದಾರೆ ಮುನಿರತ್ನ ಅವರನ್ನ. ಕೋವಿಡ್ ವೇಳೆ ಆ ಮಹಿಳೆಯ ಜೊತೆಗೆ ಆತ್ಮೀಯತೆಯನ್ನ ಬೆಳೆಸಿಕೊಂಡಿದ್ರಂತೆ. ಆಗಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇದ್ರಂತೆ. ಕಾರ್ಪೊರೇಟರ್ ಮಾಡ್ತೀನಿ ನಿನ್ನ ಅಂತ ಹೇಳಿ ಆಸೆ ತೋರಿಸಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿರುವುದು 2020ರಿಂದ 2022ರವರೆಗೂ. ಬೇಡ ಅಂತ ಅಂದ್ರೆ ರಾಜಕೀಯದಲ್ಲಿ ನೀನು ಬೆಳಿಬೇಕಾ ಬೇಡವಾ ಅಂತ ಹೇಳಿ ಕೇಳ್ತಾ ಇದ್ರಂತೆ. ಆ ರೀತಿಯಾಗಿ ಪುಸಲಾಯಿಸಿ ಮೈ ಮೇಲೆ ಎರಗಿದ್ರು ಮುನಿರತ್ನ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ, ಸಿಸಿಟಿವಿ ಕ್ಯಾಮ್ರಾದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ, ಎಡಿಟ್ ಮಾಡಿ ಹಂಚುತ್ತೇನೆ ಅಂತ ಹೇಳಿ ಹೆದರಿಸಿದ್ರಂತೆ. ವಿಡಿಯೋ ಇಟ್ಕೊಂಡು ಹಲವು ಬಾರಿ ರೇಪ್ ಮಾಡಿದ್ದಾರೆ ಈ ವ್ಯಕ್ತಿ ಮುನಿರತ್ನ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ.